ಹಲೋ ಮಕ್ಕಳೇ, ಇಂದಿನ ಈ ಡೀಪ್ ಡೈವ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿಂದು ನಮ್ಮ ದೇಶದ ಹೆಸರುಗಳಾದ ಇಂಡಿಯಾ ಮತ್ತು ಭಾರತದ ಬಗ್ಗೆ ಒಂದು ಮೋಜಿನ ಅಧ್ಯಯನ ಮಾಡೋಣ. ಖಂಡಿತ. ನಮಸ್ಕಾರ ಮಕ್ಕಳೇ. ನಮ್ಮ ಹತ್ತಿರ ಇರುವ ಹಿಸ್ಟಾರಿಕಲ್ ಸೋರ್ಸಸ್ ಬಳಸಿ ಈ ಹೆಸರುಗಳು ಹೇಗೆ ಬಂತು ಅಂತ ಇವತ್ತು ನಾವು ತಿಳಿಯೋಣ ಅಲ್ವಾ? ಹೌದು, ಇದು ತುಂಬಾನೇ ಮಜಾವಾಗಿದೆ. ಇದು ಬರೀ ಇತಿಹಾಸದ ಕಥೆ ಅಲ್ಲ. ನೀವು ಫ್ರೆಂಡ್ಸ್ ಜೊತೆ ಟೆಲಿಫೋನ್ ಆಟ ಆಡ್ತೀರಾ ಅಲ್ವಾ? ಓ ಹೌದು. ಆ ಆಟದಲ್ಲಿ ನಾವು ಕಿವಿಯಲ್ಲಿ ಹೇಳಿದ ಒಂದು ಪದ ಕೊನೆಗೆ 10ನೆಯವರಿಗೆ ತಲುಪುವಾಗ ಬೇರೆದೇ ಆಗ್ಬಿಡುತ್ತೆ. ನಿಖರವಾಗಿ. ಏನ್ ಗೊತ್ತಾ, ನಮ್ಮ ದೇಶದ ಹೆಸರಿಗೂ ಪ್ರಪಂಚದಾದ್ಯಂತ ಇದೇ ರೀತಿ ಆಯ್ತು. ಇದಕ್ಕೆ ನಾವು ಲಿಂಗ್ವಿಸ್ಟಿಕ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಅಂದ್ರೆ ಭಾಷೆಯ ಬದಲಾವಣೆ. ಹೌದು. ಸಾವಿರಾರು ವರ್ಷಗಳ ಹಿಂದೆ ಸಿಂಧೂ ನದಿ ಇತ್ತು. ಪರ್ಷಿಯ ದೇಶದವರು ನಮ್ಮ ದೇಶಕ್ಕೆ ಬಂದಾಗ ಅವರಿಗೆ ಎಸ್ ಅಕ್ಷರ ಉಚ್ಚಾರಣೆ ಮಾಡೋಕೆ ಬರ್ತಿರ್ಲಿಲ್ಲ. ವಾವ್, ನಿಜಾನಾ? ಏನ್ ಹೇಳ್ತಿದ್ದೀರಾ? ಹೌದು, ಅವರು ಎಸ್ ಬದ್ಲಿಗೆ ಎಚ್ ಅಂತ ಬಳಸಿದ್ರು. ಹಾಗಾಗಿ ಸಿಂಧೂ ಅನ್ನೋದು ಹಿಂದ್ ಅಥವಾ ಹಿಂದೂ ಆಯ್ತು. ಹಾರೆ, ಹಾಗಾದ್ರೆ ಹಿಂದೂ ಅನ್ನೋದು ಮೊದಲೊಂದು ಧರ್ಮ ಆಗಿರ್ಲಿಲ್ವಾ? ಇಲ್ಲವೇ ಇಲ್ಲ. ಅದು ಬರೀ ಸಿಂಧೂ ನದಿಯ ಪಕ್ಕದ ಜಾಗ ಮತ್ತು ಅಲ್ಲಿನ ಜನರಿಗೆ ಕೊಟ್ಟ ಹೆಸರು ಅಷ್ಟೇ. ಆಮೇಲೆ ಗ್ರೀಕರು ಬಂದ್ರು. ಅವರು ಆ ಹೆಚ್ಚಕ್ಷರವನ್ನು ಕೂಡ ಬಿಟ್ಟು ಬರೀ ಇಂಡಸ್ ಅಂತ ಕರೆದ್ರು. ಹೋಹೋ, ಆ ಇಂಡಸ್ ಪದಾಣೆ ಮುಂದೆ ಇಂಡಿಯಾ ಆಗಿ ಬದಲಾಯ್ತಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಇನ್ನು ದೂರದ ಚೀನಾದವರು ಕೂಡ ನಮ್ಮ ದೇಶದ ಕಥೆ ಕೇಳಿ ವಿಂಧೂ ಅಂತ ಕರೆದ್ರು. ಮುಂದೆ ಪರ್ಷಿಯನ್ ಭಾಷೆಯಲ್ಲಿ ಜಾಗ ಅನ್ನೋ ಅರ್ಥ ಕೊಡುವ ಸ್ಥಾನ್ ಸೇಲಿ ಹಿಂದೂಸ್ತಾನ್ ಆಯ್ತು. ಇದೆಲ್ಲ ಕೇಳೋಕೆ ಭಾರಿ ಮಜಾ ಆಗಿದೆ. ಆದ್ರೆ ಇದೆಲ್ಲ ನಿಜ ಅಂತ ಹೇಳೋಕೆ ನಮ್ಮತ್ರ ಎವಿಡೆನ್ಸ್ ಇದೆಯಾ? ಖಂಡಿತ ಇದೆ. ಇತಿಹಾಸಕಾರರು ಕೇವಲ ಕಥೆ ಕೇಳಿ ಸುಮ್ಮನಾಗಲ್ಲ. ಅವರು ಹಿಸ್ಟಾರಿಕಲ್ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ. ಓ, ಅಂದೇ ಹಳೆ ಆಧಾರಗಳನ್ನ ಹುಡುಕಿ ಕಥೆ ಜೋಡಿಸ್ತಾರಲ್ವಾ? ಹೌದು. ಅಶೋಕ ರಾಜನ ಕಲ್ಲಿನ ಶಾಸನಗಳು ಅಂದ್ರೆ ಆತನ ಎಡಿಕ್ಟ್ಸ್ ನಮಗೆ ಇದಕ್ಕೆ ದೊಡ್ಡ ಆಧಾರ. ಓಹೋ, ಅಂದ್ರೆ ಆ ಕಾಲದ ರಾಜರು ಕಲ್ಲಿನ ಮೇಲೆ ಬರ್ಸಿದ್ದ ಸೋಷಿಯಲ್ ಮೀಡಿಯಾ ಪೋಸ್ಟ್ ತರಹ ಅನ್ಬೋದಾ? ಹೌದು, ಹಾಗೆ ಅನ್ಕೊಳ್ಳಿ. ಇದರ ಜೊತೆಗೆ ಕೈಬರಹದ ಹಳೆಯ ಪುಸ್ತಕಗಳು ಅಂದ್ರೆ ಲಿಟ್ರರಿ ಸೋರ್ಸಸ್ ಕೂಡ ಇವೆ. ಮತ್ತು ಆ ಜ್ವಾನ್ಝ್ಯಾಂಗ್ನಂತಹ ಪ್ರವಾಸಿಗರು ಬರೆದ ಮಾಹಿತಿಗಳು ನಮ್ಗೆ ಸಿಕ್ಕಿವೆ. ವಾವ್! ಅಂದ್ರೆ ಅವರು ಆ ಕಾಲದ ಫೇಮಸ್ ಟ್ರಾವೆಲ್ ಬ್ಲಾಗರ್ಸ್ ಅಂತಾಯ್ತು. ಸರಿ, ಈಗ ನಮ್ಮ ನಾಣ್ಯ ಅಥವಾ ಅಂಚೆ ಚೀಟಿಗಳ ಮೇಲೆ ನೋಡಿದ್ರೆ ಇಂಡಿಯಾ ಮತ್ತು ಭಾರತ್ ಅಂತ 2 ಹೆಸರುಗಳಿರುತ್ತಲ್ವಾ? ಯಾಕೆ ಹಾಗೆ? ಒಳ್ಳೆ ಪ್ರಶ್ನೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ರೂಲ್ಸ್ ಪುಸ್ತಕ ಬರೆಯುವಾಗ ಇಂಡಿಯಾ, ದಟ್ ಇಸ್ ಭಾರತ್ ಅಂತ 2 ಹೆಸರುಗಳನ್ನು ಅಧಿಕೃತ ಮಾಡಿದ್ರು. ಓಹೋ, 2 ಹೆಸರುಗಳಿಗೂ ಜಾಗ ಕೊಟ್ರಾ? ಹೌದು. ಇದು ನಮ್ಮ ಕಲ್ಚರಲ್ ಕಂಟಿನ್ಯೂಟಿ ತೋರಿಸುತ್ತೆ. ಉದಾಹರಣೆಗೆ, ನಾವೆಲ್ಲರೂ ನ್ಯಾಷನಲ್ ಆಂಥಮ್ ಹಾಡುವಾಗ ಭಾರತ ಭಾಗ್ಯ ವಿಧಾತ ಅಂತೀವಿಯಲ್ವಾ? ಹೌದು. ಅಂದ್ರೆ ಇದು ಹೇಗಿದೆ ಅಂದ್ರೆ, ನಾವು ಹೊಸ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ಜೇಬಿನಲ್ಲಿ ನಮ್ಮ ಅಜ್ಜಿಯ ಹಳೆಯ ಅದೃಷ್ಟದ ನಾಣ್ಯ ಇಟ್ಕೊಂಡಾಗೆ ಅಲ್ವಾ? ಭಾರಿ ಚೆನ್ನಾಗಿ ಹೇಳಿದ್ರಿ. ನಮ್ಮ ಗುರುತಿನಲ್ಲಿ 2 ಸೇರಿವೆ. ಇಂಡಿಯಾ ಮತ್ತು ಭಾರತ ಒಂದೇ ಚಿನ್ನದ ನಾಣ್ಯದ 2 ಮುಖಗಳಿದ್ದ ಹಾಗೆ. ಇಷ್ಟೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಕಲಿಯೋಕ್ ಸಿಕ್ತಿವತ್ತು. ಮಕ್ಕಳೇ, ಈಗ ಸ್ವಲ್ಪ ಯೋಚನೆ ಮಾಡಿ. ಇನ್ನು 1000 ವರ್ಷಗಳ ನಂತರ ಭವಿಷ್ಯದ ಮಕ್ಕಳು ನಮ್ಮ ದೇಶವನ್ನು ಇನ್ನೊಂದು ಹೊಸ ಹೆಸರಿನಿಂದ ಕರೆದ್ರೆ ಆ ಹೆಸರು ಏನಾಗಿರ್ಬೋದು? ಹೌದು, ಆ ಹೆಸರು ಯಾವುದರ ಆಧಾರದ ಮೇಲೆ ಹುಟ್ಟಬಹುದು? ಭಾಷೆಗಳ ಈ ಟೆಲಿಫೋನ್ ಆಟ ಮುಂದೆ ಯಾವ ಪದ ಸೃಷ್ಟಿ ಮಾಡಬಹುದು? ಇದರ ಬಗ್ಗೆ ನಿಮ್ಮ ಗೆಳೆಯರೊಂದಿಗೆ ಖಂಡಿತ ಚರ್ಚೆ ಮಾಡಿ. ಮತ್ತೊಂದು ದಿನ ಹೊಸ ವಿಷಯದ ಜೊತೆ ಸಿಗೋಣ.